ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದ 28ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಸ್ಲಾಮಿಕ್ ಇತಿಹಾಸದಲ್ಲಿ ನಾವು ಮಾತನಾಡುತ್ತಿದ್ದೇವೆ ಹಜ್ ಯೂಸುಫ್ ಅಲ್ ಇಸ್ಲಾಂರವರ ಬಗ್ಗೆ. ಇಲ್ಲಿಯವರೆಗೆ ನಾವು ಮಾತನಾಡಿದ್ದೇವೆ, ಹಜ್ ಯೂಸುಫ್ ಅಲ್ ಇಸ್ಲಾಂರವರು ಒಂದು ಕನಸಿನಲ್ಲಿ ಕಂಡರು ಸೂರ್ಯ, ಚಂದ್ರ, 11 ನಕ್ಷತ್ರಗಳು ಯೂಸುಫ್ ಅಲ್ ಇಸ್ಲಾಂರವರನ್ನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದವು. ನಂತರ ಅಣ್ಣಂದಿರು ಯೂಸುಫ್ ಅಲ್ ಇಸ್ಲಾಂರವರಿಗೆ ಬಾವಿಯಲ್ಲಿ ತಳ್ಳಿಬಿಟ್ಟರು. ಅಲ್ಲಿಂದ ಪ್ರವಾಸಿಯರ ಮೂಲಕ ಈಜಿಪ್ಟಿನ ಸಂತೆಯಲ್ಲಿ ಅಜೀಜೆ ಮಿಸ್ರ್ಗೆ ಮಾರಲ್ಪಟ್ಟಿದರು. ನಂತರ ಅರಮನೆಯಲ್ಲಿ ಅಜೀಜಿನ ಹೆಂಡತಿ ಜುಲೇಖಾ ಹಜ್ ಯೂಸುಫ್ ಅಲ್ ಇಸ್ಲಾಂರವರ ಪ್ರೇಮದಲ್ಲಿ ಮೋಹಿತರಾದಳು ಹಾಗೂ ಪಾಪದ ಕಡೆ ಆಹ್ವಾನಿಸಿದಳು. ಅವಳನ್ನು ನಿರಾಕರಿಸಿದ ಕಾರಣ ಯೂಸುಫ್ ಅಲ್ ಇಸ್ಲಾಂರವರೇ ಪಾಪಿ ಎಂದು ಜುಲೇಖಾ ಆರೋಪ ಹಾಕಿದಳು. ಈಗ ಮುಂದೆ ಮಾತನಾಡೋಣ. ಜುಲೇಖಾ ತಮ್ಮ ದುರಾಸೆಯಿಂದ ಯೂಸುಫ್ ಅಲ್ ಇಸ್ಲಾಂರವರನ್ನು ಪಾಪದ ಕಡೆ ಆಹ್ವಾನಿಸಿದಳು. ಆದರೆ ಯೂಸುಫ್ ಅಲ್ ಇಸ್ಲಾಂರವರು ಅಲ್ಲಾಹನ ಭಯದಿಂದ ಆ ಪಾಪದಿಂದ ತಪ್ಪಿಸಿಕೊಳ್ಳಲು ಬಾಗಿಲುಗಳ ಕಡೆ ಓಡಿದರು. ಅಲ್ಲಾಹನ ಕೃಪೆಯಿಂದ ಬಾಗಿಲುಗಳು ತೆರೆಯಲ್ಪಟ್ಟವು. ಯೂಸುಫ್ ಅಲ್ ಇಸ್ಲಾಂರವರು ಅವುಗಳನ್ನು ಸಾಗುತ್ತಾ ಹೋಗುತ್ತಿದ್ದರು. ಹಿಂದೆ ಜುಲೇಖಾ ಸಹ ಓಡುತ್ತಿದ್ದಳು. ಕೊನೆಯ ಬಾಗಿಲು ತೆರೆದಾಗ ಅಲ್ಲಿ ನಿಂತಿದ್ದನು ಅಜೀಜೆ ಮಿಸ್ರ್, ಯೂಸುಫ್ ಅಲ್ ಇಸ್ಲಾಂರವರ ಮಾಲೀಕ ಹಾಗೂ ಜುಲೇಖಾಳ ಗಂಡ. ಅಜೀಜ್ ಈ ದೃಶ್ಯವನ್ನು ಕಂಡು ಆಶ್ಚರ್ಯಚಕಿತನಾದನು. ಯೂಸುಫ್ ಅಲ್ ಇಸ್ಲಾಂರವರು ಏನೂ ಹೇಳುವ ಮುನ್ನವೇ ಜುಲೇಖಾ ತಕ್ಷಣವೇ ತಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಂಡಳು. ತನ್ನನ್ನು ನಿರ್ದೋಷಿ, ನಿರಪರಾಧಿ ಎಂದು ತೋರುತ್ತಾ ನಟಿಸಿ ಸಂಪೂರ್ಣ ಆರೋಪವನ್ನು ಹಜ್ ಯೂಸುಫ್ ಅಲ್ ಇಸ್ಲಾಂರವರ ಮೇಲೆ ಹಾಕಿದಳು. ಅಳುತ್ತಾ ತನ್ನ ಗಂಡನಿಂದ ಹೇಳಿದಳು, ನಿನ್ನ ಹೆಂಡತಿಯ ಮೇಲೆ ಕೆಟ್ಟ ಉದ್ದೇಶದಿಂದ ಕೈ ಹಾಕುವ ವ್ಯಕ್ತಿಗೆ ದಂಡವೇನು? ಇಷ್ಟೇ ಅಲ್ಲದೆ ಜುಲೇಖಾ ತನ್ನ ಈ ಕುತಂತ್ರದಲ್ಲಿ ಅರಮನೆಯ ದಾಸಿಗಳನ್ನು ಸಹ ಸೇರಿಸಿಕೊಂಡಿದ್ದಳು. ಅವರೂ ಸಹ ಜುಲೇಖಾ ನಿರ್ದೋಷಿ ಮತ್ತು ಯೂಸುಫ್ ಅಲ್ ಇಸ್ಲಾಂರವರು ಆರೋಪಿ ಎಂದು ಸಾಕ್ಷಿ ಹೇಳಿದರು. ಇವೆಲ್ಲವನ್ನು ಕೇಳಿದ ಅಜೀಜ್ ಕೋಪದಿಂದ ಕೆಂಪಾದನು ಹಾಗೂ ಯೂಸುಫ್ ಅಲ್ ಇಸ್ಲಾಂರವರನ್ನು ಮರಣ ಶಿಕ್ಷೆ ನೀಡುವ ನಿರ್ಧಾರ ಮಾಡಿಕೊಂಡರು. ಆದರೆ ಅಲ್ಲಿರುವ ಕೆಲವು ಬುದ್ಧಿವಂತ ಮತ್ತು ಜ್ಞಾನಿ ಸಚಿವರು ಅವನನ್ನು ತಡೆದರು. ಅವರು ಹೇಳಿದರು, ಇದು ನ್ಯಾಯಕ್ಕೂ ಮತ್ತು ಆಡಳಿತ ತತ್ವಗಳಿಗೂ ವಿರುದ್ಧವಾಗಿದೆ. ಮೊದಲು ಇಬ್ಬರ ಮಾತನ್ನು ಕೇಳಿರಿ, ನಿಜವಾದ ಘಟನೆ ಏನು ಎಂದು ಖಚಿತಪಡಿಸಿ. ಈಗ ಸಮಸ್ಯೆ ಏನೆಂದರೆ, ಯಾರು ಸತ್ಯ ಹೇಳುತ್ತಿರುವುದು, ಯಾರು ಸುಳ್ಳು ಹೇಳುತ್ತಿರುವುದು, ಇದನ್ನು ಪರಿಶೀಲಿಸುವ ಉಪಾಯವೇನು? ಆಗ ಅಲ್ಲಿರುವ ಒಂದು ಜ್ಞಾನಿ ಮತ್ತು ವಿವೇಕ ಮಂತ್ರಿ ಹೇಳಿದನು, ಯೂಸುಫಿನ ಅಂಗಿಯು ಮುಂದೆಯಿಂದ ಹರಿದಿದ್ದರೆ ಆರೋಪಿ ಯೂಸುಫ್. ಏಕೆಂದರೆ ಯೂಸುಫ್ ಬಲವಂತ ಮಾಡುತ್ತಿರುವಾಗ ತಪ್ಪಿಸಿಕೊಳ್ಳಲು ಹೊರಡುತ್ತಿದ್ದ ಜುಲೇಖಾಳ ಕೈಯಿಂದ ಅಂಗಿ ಹರಿದಿರುತ್ತದೆ. ಆದರೆ ಅಂಗಿಯು ಹಿಂದೆಯಿಂದ ಹರಿದಿದ್ದರೆ ಆರೋಪಿ ಜುಲೇಖಾ. ಏಕೆಂದರೆ ಯೂಸುಫ್ ಪಾಪದಿಂದ ಓಡುತ್ತಿದ್ದನು ಹಾಗೂ ಜುಲೇಖಾ ಬಲವಂತವಾಗಿ ಯೂಸುಫನ್ನು ತನ್ನ ಕಡೆ ಎಳೆಯುತ್ತಿದ್ದಳು. ಅಜೀಜ್ ಯೂಸುಫ್ ಅಲ್ ಇಸ್ಲಾಂರವರನ್ನು ದರ್ಬಾರಿಗೆ ಕರೆಯಿಸಿ ಪರಿಶೀಲಿಸಿದನು ಹಾಗೂ ಯೂಸುಫ್ ಅಲ್ ಇಸ್ಲಾಂರವರ ಅಂಗಿಯು ಹಿಂದೆಯಿಂದ ಹರಿದಿತ್ತು. ಹೀಗಾಗಿ ಜುಲೇಖಾ ತಪ್ಪಿಸ್ತಳು ಎಂದು ಖಚಿತವಾಯಿತು. ಅಜೀಜ್ ಕೋಪದಿಂದ ಜುಲೇಖಾಗೆ ಹೇಳಿದನು, ನಿಸ್ಸಂದೇಹವಾಗಿ ಇದು ನಿನ್ನದೇ ಕೀಳಕೃತಿ. ನಿಜವಾಗಿಯೂ ನಿಮ್ಮ ಷಡ್ಯಂತ್ರಗಳು ಬಹಳ ಭಯಂಕರವಾಗಿರುತ್ತವೆ. ಇದರ ನಂತರವೂ ಜುಲೇಖಾ ನಿಲ್ಲಲಿಲ್ಲ. ನಿರಂತರವಾಗಿ ಹಜ್ ಯೂಸುಫ್ ಅಲ್ ಇಸ್ಲಾಂರವರನ್ನು ಪಡೆಯುವ ಆಸೆಯಲ್ಲಿ ನಿರತರಾಗಿದ್ದಳು. ಪ್ರೀತಿ ಮತ್ತು ದುರಾಸೆಯಿಂದ ಯೂಸುಫ್ ಅಲ್ ಇಸ್ಲಾಂರವರು ಒಪ್ಪಲಿಲ್ಲ. ಈಗ ಜುಲೇಖಾ ಬೆದರಿಕೆಯ ಮಾರ್ಗವನ್ನು ಆಯ್ಕೆ ಮಾಡಿದಳು. ಜುಲೇಖಾ ತನ್ನ ಒಂದು ಆಪ್ತ ಸೇವಕನನ್ನು ಯೂಸುಫ್ ಅಲ್ ಇಸ್ಲಾಂರವರ ಬಳಿ ಕಳುಹಿಸಿ ಹೇಳಿಸಿದಳು, ನೀನು ಇನ್ನೂ ನನ್ನ ಮಾತು ಕೇಳಲಿಲ್ಲ ಎಂದರೆ, ನನ್ನ ಆಹ್ವಾನವನ್ನು ಸ್ವೀಕರಿಸದಿದ್ದರೆ ನಾನು ನಿನಗೆ ಜೀವಮಾನ ಜೈಲಿಗೆ ಕಳುಹಿಸುತ್ತೇನೆ. ಆದರೆ ಹಜ್ ಯೂಸುಫ್ ಅಲ್ ಇಸ್ಲಾಂರವರು ಹೇಳಿದರು, ಅಲ್ಲಾಹನ ಆಶ್ರಯ, ಇಂತಹ ಕೀಳ ಕೆಲಸ ನಾನು ಎಂದಿಗೂ ಮಾಡುವುದಿಲ್ಲ. ಈ ಆಹ್ವಾನವನ್ನು ಸ್ವೀಕರಿಸುವ ಬದಲು ನಾನು ಜೈಲಿಗೆ ಹೋಗುವುದನ್ನು ಇಷ್ಟಪಡುತ್ತೇನೆ.
ಈ ಘಟನೆಯು ವೀಕ್ಷಕರೇ ನಿಧಾನವಾಗಿ ಇಡೀ ಈಜಿಪ್ಟ್ನಲ್ಲಿ ಹರಡತೊಡಗಿತು. ಜನರು ಜುಲೇಖಾ, ಅಜೀಜ್ ಹಾಗೂ ರಾಜ್ಯ ಕುಟುಂಬದ ಬಗ್ಗೆ ಮಾತನಾಡಲಾರಂಭಿಸಿದರು, ಹಾಸ್ಯ ಮಾಡುತ್ತಿದ್ದರು. ಈ ವಿಷಯ ಅಜೀಜ್ಗೆ ತಿಳಿದಾಗ ಅವನಿಗೆ ಬಹಳ ನಾಚಿಕೆಯಾಯಿತು. ಜನರ ಬಾಯಿ ಮುಚ್ಚಿಸಲು ಹಾಗೂ ರಾಜ್ಯ ಕುಟುಂಬದ ಘನತೆ, ಗೌರವ, ಮಾನ ಮರ್ಯಾದೆ ಉಳಿಸಲು ಯೂಸುಫ್ ಅಲೈಹಿಸ್ಸಲಾಮರವರು ಸಂಪೂರ್ಣ ನಿರಪರಾಧಿ ಎಂದು ತಿಳಿದಿದ್ದರೂ ಸಹ ಅಜೀಜ್ ಯೂಸುಫ್ ಅಲೈಹಿಸ್ಸಲಾಮರವರಿಗೆ ಜೈಲಿಗೆ ಹಾಕಿದನು. ಯೂಸುಫ್ ಅಲೈಹಿಸ್ಸಲಾಮರವರದೇ ತಪ್ಪು, ಅದಕ್ಕಾಗಿಯೇ ಅವರಿಗೆ ಶಿಕ್ಷೆ ನೀಡಲಾಗಿದೆ, ದಂಡ ನೀಡಲಾಗಿದೆ ಎಂದು ಜನರು ಭಾವಿಸಲಿ ಎಂದು. ಈಗ ಯೂಸುಫ್ ಅಲೈಹಿಸ್ಸಲಾಮರವರು ನಿರಪರಾಧಿಯಾಗಿದ್ದರೂ ಸಹ ಜೈಲಿನಲ್ಲಿ ಶಿಕ್ಷೆ ಕಳೆಯುತ್ತಿದ್ದರು. ಜೈಲಿಗೆ ಬಂದ ಮೇಲೂ ಸಹ ವೀಕ್ಷಕರೇ ಯೂಸುಫ್ ಅಲೈಹಿಸ್ಸಲಾಮರವರು ಒಂದು ಕ್ಷಣವೂ ಸಹ ಅಲ್ಲಾಹನನ್ನು ಮರೆಯಲಿಲ್ಲ. ನನ್ನನ್ನು ನೀನು ಮಹಾಪಾಪದಿಂದ ರಕ್ಷಿಸಿದೆ ಎಂದು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಹಗಲು ರಾತ್ರಿ ಅಲ್ಲಾಹನ ಆರಾಧನೆಯಲ್ಲೇ ಕಳೆಯುತ್ತಿದ್ದರು. ಅವರು ಜೈಲಿನಲ್ಲಿ ಇತರ ಕೈದಿಗಳನ್ನು ಅಲ್ಲಾಹನ ಕಡೆಗೆ ಆಹ್ವಾನಿಸುತ್ತಿದ್ದರು, ಏಕದೇವರಾಧನೆಯ ಪ್ರಚಾರ ಮಾಡುತ್ತಿದ್ದರು. ಕೈದಿಗಳ ಹೃದಯದಲ್ಲಿ ಯೂಸುಫ್ ಅಲೈಹಿಸ್ಸಲಾಮರವರ ಘನತೆ ಬಹಳ ಆಳವಾಗಿ ಇಳಿದಿತ್ತು. ಅವರ ಬುದ್ಧಿವಂತಿಕೆ, ವಿವೇಕ, ಅತ್ಯುತ್ತಮ ನಡತೆ ಮತ್ತು ಸತ್ಯವಂತಿಕೆಯನ್ನು ನೋಡಿ ಹಲವಾರು ಕೈದಿಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಯೂಸುಫ್ ಅಲೈಹಿಸ್ಸಲಾಮರವರ ಬಳಿಯೇ ಬರುತ್ತಿದ್ದರು. ಅವರಲ್ಲಿ 2 ವಿಶೇಷ ಕೈದಿಗಳಿದ್ದರು. ಇವರಿಬ್ಬರ ಮೇಲೂ ಒಂದೇ ಆರೋಪವಿತ್ತು, ರಾಜನಿಗೆ ವಿಷ ಕೊಟ್ಟಿರುವ ಆರೋಪ. ಒಬ್ಬನು ರಾಜನ ಸಾಕಿಯಾಗಿದ್ದನು, ಅರ್ಥಾತ್ ರಾಜನಿಗೆ ಸರಾಯಿ ಕುಡಿಸುವನಾಗಿದ್ದನು. ಇನ್ನೊಬ್ಬ ರಾಜನ ಭಟ್ಟ, ಅರ್ಥಾತ್ ಅಡುಗೆ ಮಾಡುವನಾಗಿದ್ದನು. ಇವರ ತಪ್ಪು ಸಾಬೀತಾಗಿರಲಿಲ್ಲ. ತನಿಖೆ ಇನ್ನೂ ನಡೆಯುತ್ತಿತ್ತು. ಇವರಿಬ್ಬರೂ ಒಂದೊಂದು ಕನಸನ್ನು ಕಂಡರು. ಆ ಕನಸಿನ ಅರ್ಥ ಕೇಳಲು ಇವರಿಬ್ಬರೂ ಹಜರತ್ ಯೂಸುಫ್ ಅಲೈಹಿಸ್ಸಲಾಮರವರ ಬಳಿ ಬಂದರು. ಅಲ್ಲಾಹನು ಹಜರತ್ ಯೂಸುಫ್ ಅಲೈಹಿಸ್ಸಲಾಮರವರಿಗೆ ಕನಸುಗಳ ತಾಬೀರ್ ಅರ್ಥಾತ್ ವ್ಯಾಖ್ಯಾನ ಹೇಳುವ ವಿಶೇಷ ಜ್ಞಾನವನ್ನು ನೀಡಿದ್ದನು. ರಾಜನ ಸಾಹಿ ಅರ್ಥಾತ್ ಮದ್ಯ ಕುಡಿಸುವವನು ಇವನು ಹೇಳಿದನು, ನಾನು ಕನಸಿನಲ್ಲಿ ಕಂಡೆ ದ್ರಾಕ್ಷಿಗಳನ್ನು ಹಿಂಡಿ ನಾನು ಮದ್ಯ ತಯಾರಿಸುತ್ತಿದ್ದೇನೆ. ಭಟ್ಟ ಹೇಳಿದನು, ನಾನು ಕನಸಿನಲ್ಲಿ ಕಂಡೆನು ತಲೆಯ ಮೇಲೆ ರೊಟ್ಟಿಗಳನ್ನು ಹೊತ್ತು ನಿಂತಿದ್ದೇನೆ, ಪಕ್ಷಿಗಳು ಅವುಗಳನ್ನು ಕೊಕ್ಕಿನಿಂದ ಕೊಕ್ಕಿ ತಿನ್ನುತ್ತಿದ್ದವೆ. ಯೂಸುಫ್ ಅಲೈಹಿಸ್ಸಲಾಮರವರು ಹೇಳಿದರು, ನಾನು ನಿಮಗೆ ಕೆಲವೇ ನಿಮಿಷಗಳಲ್ಲಿ ಇದರ ಅರ್ಥ ಹೇಳುವೆನು. ಅರ್ಥ ಹೇಳುವ ಮುನ್ನ ಯೂಸುಫ್ ಅಲೈಹಿಸ್ಸಲಾಮರವರು ಇಬ್ಬರಿಗೂ ಏಕದೇವರಾಧನೆಯ ಆಹ್ವಾನ ನೀಡಿದರು. ನಂತರ ಯೂಸುಫ್ ಅಲೈಹಿಸ್ಸಲಾಮರವರು ವ್ಯಾಖ್ಯಾನ ಹೇಳಿದರು, ಕನಸಿನ ಅರ್ಥ ಹೇಳಿದರು. ಸಾಹಿ, ನೀನು ಬಿಡುಗಡೆಯಾಗುತ್ತೀಯಾ? ಬಿಡುಗಡೆಯಾಗಿ ನೀನು ಮತ್ತೆ ನಿನ್ನ ಮಾಲೀಕನಿಗೆ ಸರಾಯಿ ಕುಡಿಸುವ ಕೆಲಸ ಮಾಡುವೆ. ಹಾಗೂ ಭಟ್ಟ, ನಿನಗೆ ಶಿಕ್ಷೆ ನೀಡಲಾಗುತ್ತದೆ, ನೇಣಿಗೇರಿಸುವ ಶಿಕ್ಷೆ ನೀಡಲಾಗುತ್ತದೆ. ಪಕ್ಷಿಗಳು ನಿನ್ನ ತಲೆಯನ್ನು ಕೊಕ್ಕಿನಿಂದ ಕೊಕ್ಕಿ ತಿನ್ನುತ್ತವೆ. ಹಾಗೂ ಬಿಡುಗಡೆಯಾಗುವ ಸಾಕಿಯ ಬಳಿ ಯೂಸುಫ್ ಅಲೈಹಿಸ್ಸಲಾಮರವರು ಹೇಳಿದರು, ನೀನು ಬಿಡುಗಡೆಯಾದ ನಂತರ ನಿನ್ನ ಮಾಲೀಕನಿಗೆ ಅರ್ಥಾತ್ ರಾಜನಿಗೆ ತಿಳಿಸು, ಒಬ್ಬ ನಿರ್ದೋಷಿ ವ್ಯಕ್ತಿ ಬಹಳ ಕಾಲಗಳಿಂದ ಜೈಲಿನಲ್ಲಿದ್ದಾನೆ ಎಂದು ನಿನ್ನ ರಾಜನಿಗೆ ನೆನಪಿಸು. ಆ ವ್ಯಕ್ತಿ ಹೇಳಿದನು, ನಾನು ಅವಶ್ಯವಾಗಿ ರಾಜನಿಗೆ ನಿಮ್ಮ ಬಗ್ಗೆ ನೆನಪಿಸುತ್ತೇನೆ. ನಂತರ ಹಾಗೆ ಆಯಿತು ವೀಕ್ಷಕರೇ. ಭಟ್ಟನಿಗೆ ನೇಣಿಗೇರಿಸಲಾಯಿತು ಹಾಗೂ ಸಾಕಿ ಬಿಡುಗಡೆಯಾದನು. ಬಿಡುಗಡೆಯಾಗಿ ರಾಜನಿಗೆ ಪುನಃ ಸರಾಯಿ ಕುಡಿಸುವ ಕೆಲಸದಲ್ಲಿ ನಿರತರಾದನು. ಆದರೆ ಯೂಸುಫ್ ಅಲೈಹಿಸ್ಸಲಾಮರವರ ಬಗ್ಗೆ ರಾಜನಿಂದ ಹೇಳುವುದನ್ನು ಮರೆತು ಬಿಟ್ಟನು. ಇದರಿಂದಾಗಿ ಯೂಸುಫ್ ಅಲೈಹಿಸ್ಸಲಾಮರವರು ಇನ್ನೂ ಹಲವಾರು ಕಾಲ ಆ ಜೈಲಿನಲ್ಲೇ ಕಳೆದರು. ವೀಕ್ಷಕರೇ, ಇನ್ನು ಮುಂದೆ ಹಜರತ್ ಯೂಸುಫ್ ಅಲೈಹಿಸ್ಸಲಾಮರವರ ಜೀವನದಲ್ಲಿ ಏನಾಗುತ್ತದೆ, ಯಾವ ರೀತಿ ಇವರು ಈ ಜೈಲಿನಿಂದ ಹೊರಬರುತ್ತಾರೆ, ಮುಂದೇನಾಗುತ್ತದೆ, ಇವರ ತಂದೆ ಯಾಕೂಬ್ ಅಲೈಹಿಸ್ಸಲಾಮರವರೊಂದಿಗೆ ಇವರ ಅಣ್ಣಂದಿರೊಂದಿಗೆ ಏನಾಗುತ್ತದೆ, ಇವೆಲ್ಲವನ್ನು ಇಂಶಾಅಲ್ಲಾಹ್ ನಾವು ಮುಂದಿನ ಭಾಗದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿರಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.